ಫ್ರೆಂಡ್ಸ್, ಇದ್ದು CNG ಟ್ಯಾಂಕು, ಪಿಕಪ್ ಕಮ್ಮಿ ಇತ್ತು ಗಾಡಿ. ಆಮೇಲೆ ಇದರಲ್ಲಿ ಆಯಿಲು ಸಿಕ್ಕಾಪಟ್ಟೆ ಇತ್ತು, ಕ್ಲೀನ್ ಮಾಡಿದ್ದೀನಿ. ಪ್ಲಸ್ ಇದರಲ್ಲಿ ಏನಾಗ್ತಾಯಿದೆ ಅಂದರೆ ಗ್ಯಾಸ್ ಪ್ರೆಷರ್ ಇಲ್ಲ. ನೋಡ್ಕೊಳ್ರಿ, ಹೆಂಗೆ ನೋಡಿಸ್ತೀನಿ. ಸ್ವಲ್ಪ ಓಪನ್ ಮಾಡಿದ್ರೆ ಪ್ರೆಷರು ಜೋರಾಗಿ ಬರ್ತಾಯಿದೆಯಾ, ನೋಡ್ಕೊಂಡು ಹಂಗೆ. ಇವಾಗ ನೋಡಿ, ಫುಲ್ಲು ಓಪನ್ ಮಾಡಿದ್ರೆ ಪ್ರೆಷರ್ ಇಲ್ಲ, ಕಮ್ಮಿ ಓಪನ್ ಮಾಡಿದ್ರೆ ಪ್ರೆಷರ್ ಬರುತ್ತೆ. ನೋಡ್ಕೊಳ್ರಿ, ಅಷ್ಟರಲ್ಲಿ ಪ್ರೆಷರ್ ಬರ್ತಾಯಿದೆ. ಸಿಕ್ಕಿದ್ರೆ ಓಪನ್ ಮಾಡಿದ್ರೆ ಪ್ರೆಷರೇ ಇಲ್ಲ. ಹೆಂಗೆ ಬಿಡ್ತೀರ ಇದು? ಒಳಗಡೆ ಅದರಲ್ಲಿ ಏನಾಗಿರುತ್ತೆ ನೋಡಿಸ್ತೀನಿ. ಒಂದೇ ಒಂದು ಹೋಲ್ ಬರುತ್ತೆ, ಸಣ್ಣ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ನೋಡಿಸ್ತೀನಿ ಇದನ್ನು. ಇದು ಬಿಚ್ಕೊಂಡಿದ್ದೀನಿ, ನೋಡ್ಬೋದು. ಸೆಂಟ್ರಲ್ಲಿ ಒಂದು ಹೋಲ್ ಕಾಣಿಸ್ತಾ ಇದೆಯಾ? ಸೈಡ್ದೆಲ್ಲ ಹೋಗೋದು ಗ್ಯಾಸ್, ಸೆಂಟ್ರಲ್ಲಿಂದನೇ ಹೋಗೋದು ಗ್ಯಾಸು. ಓಲೆ ಬ್ಲ್ಯಾಕ್ ಆಗಿರುತ್ತೆ. ನೋಡೋಣ ಇದೆ ಬಿಚ್ಚಿ. ಒಳಗಡೆ ಸೆಂಟ್ರ್ ಹೋಲು, ಅದ್ರಾಗಿಂದನೇ ಮೇನ್ ಗ್ಯಾಸ್ ಸಪ್ಲೈ ಗಾಡಿಗೆ. ಸೆಂಟ್ರ್ ಹೋಲ್ ಒಂದು ಗಾಡಿಯಲ್ಲಿ ಕಾಣೋದೇ ಇಲ್ಲ ಬಿಚ್ಚಿದ್ರೆ. ಇದೆಯಾ ಇಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, ಒಂದು ಚೂರು ಎಲ್ಲೋ, ಯಾಕಂದರೆ ಪ್ರೆಷರಾಗಿ ಬರಲಿ ಅಂತ. ಹೋಗಾರೆ ಈ ರೀತಿ ಅತಿ ಉಪರ್ ಪಡ್ಕೊಂಡು ಈ ರೀತಿ ಒಂದು ಸ್ಪ್ರಿಂಗ್ ಬರುತ್ತೆ. ಇದ್ರ ಒಳಗಡೆ ಫಸ್ಟಿಗೆ ಸ್ಪ್ರಿಂಗು, ಆಮೇಲೆ ವಾಷರು. ಇದೊಂದು ಲಾಕ್ ಇದರಿದೆ. ಹೆಸರ ಲಾಕ್. ಕುತ್ಕೊಂಡಿದೆ ಲಾಕು, ಅದರಿಂದನೇ ಪ್ರೆಷರ್ ಬರ್ತಾ ಇರಲಿಲ್ಲ. ಅದು ಈ ಕಡೆ ಆ ಕಡೆ ಅದು ಇದು ಏನು ಬರಲ್ಲ. इसमें गया है तो ಕೊಡಲ್ಲ. ಯಾರಾದ್ರೂ ಬಿಸಾಗಿದ್ರಲ್ಲಿ ವಾಷರ್ ಇರುತ್ತೆ, ವಾಷರ್ ಹಾಕಿದ್ರೆ ಲೀಕೇಜ್ ಬಂದುಬಿಡುತ್ತೆ. ಇದೆಲ್ಲ ತುಂಬ ಸೂಕ್ಷ್ಮವಾಗಿ ಹಾಕಬೇಕು. ಒಂದು ಸ್ವಲ್ಪ ರಾಂಗ್ ಥ್ರೆಡ್ ಆದ್ರೂ ಹೋಯ್ತು. ಇದು ಬಿಚ್ಚೋವಾಗೂ ಅಷ್ಟೇ, ಮಾಡಿದ್ರೆ ಮುರಿದೋಗುತ್ತೆ, ಇಲ್ಲಾಂದರೆ ಏನೋ ಒಂದು ಆಗುತ್ತೆ. ಮಾರಬೇಡ್ದು. ಗೊತ್ತಿರೋರು ಬಿಚ್ಚಿರಿ, ಇಲ್ಲಾಂದರೆ ಬಿಚ್ಚಕ್ಕೆ ಹೋಗಬೇಡಿ. ಎಲ್ಲರೂ ಬಾಡಿ ಬಿಚ್ಚಿ ಬಿಚ್ತಾರೆ, ನಾವು ಹಂಗೆ ಬಿಚ್ಚಾಕ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಇತ್ತೀಚೆಲ್ಲ ಆಯಿಲೆಲ್ಲ ತೆಗೆದಾಕಿದ್ದೀನಿ. ಅದ್ರ ಒಳಗಡೆ ಏನು ಇದ್ದಂಗಿಲ್ಲ, ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಇಲ್ಲ ಕಣ, ಯಾರು ತ್ರಿವೇಣಿ ರೋಡ್ ಹೇಳುತ್ತಲ್ಲ ಅಡ್ರೆಸ್, ಅಲ್ಲಿ ಹೋಗ್ಬೇಕು. ಬಂದು ಇದು ಬೇರೆ ಬೆಣ್ಣ ಹೊಡೋಕ್ಕೆ ಏನು ಮಾಡೋದು. ಎಲ್ಲ ಅನ್ಕೊಂಡು ಬಂದುಬಿಟ್ಟಿದೆ ಎಲ್ಲ ಟೋಟ್ಲು ಆಚೆ. ಚಾರ್ಜ್ ಇಲ್ಲ ಕರೆ, ಬ್ಯಾಟ್ರಿ ಇಲ್ಲ. ನಾವು ಆಚೆಯಿಂದ ತೆಗಿತೀರಲ್ವ ಆಯಿಲು, ಅದು 100% ಓಕೆ ಇದೆ. ಒಂದು ಡ್ರಾಪ್ ಇಲ್ಲ ಇದರಲ್ಲಿ ಆಯಿಲ್. ಇವಾಗ
ಸುಮಾರು ಬಂತು ಇದರಲ್ಲಿ. ಗ್ಯಾಸ್ ಕೂಡ ಕಮ್ಮಿ ಆಗ್ತಾಯಿತ್ತು ಟ್ಯಾಂಕಲ್ಲಿ. ಪ್ಲಸ್ ಆಚೆಯಿಂದ ತೆಗೆಯೋದು ಯೂಸ್ಫುಲ್ ಆಗ್ತಾಯಿದೆ, ಓಕೆ ಆಗಿಬಿಡ್ತಾಯಿದೆ. ಬರೀ ಅಲ್ಲಿಂದ ತೆಗೆದ್ರೆ ಸಾಕು, ಎಲ್ಲ ಆಯಿಲ್ ಬಂದುಬಿಡುತ್ತೆ ನಮ್ಮ ಮೆಥಡಲ್ಲೇ. ಯಾಕಂದರೆ ಇವಾಗ ನೋಡಿ ಬ್ಯಾಟ್ರಿ ಹಾಕಿ ನೋಡಿದೆ, ಒಳಗಡೆ ಒಂದು ಡ್ರಾಪು ಇಲ್ಲ, ಮತ್ತು ಫೋನಲ್ಲಿ ಕಾಣಿಸ್ತಾ ಇಲ್ಲ. ಅದು ನೋಡೋಣ ಮತ್ತೆ ಇನ್ನೊಂದು ಏನು ಅದರಲ್ಲಿ ಇಲ್ಲ, ಎಲ್ಲೋ ತ್ಯಾಮ ಅದು ಮಾಮೂಲಿ ಬಿಳಿ ಬಟ್ಟೆ ಹಾಕಿ ಒರೆಸಲೇ ಇರುತ್ತೆ. ಆ ಓಲಲ್ಲಿ ಏನೋ ಹಾಕಿ ದೂರ ಸಾಕು ದಿಗಿಲಾಗ್ತಾಯಿದೆ. ಏನೋ ಒಳಗಡೆ ಬಿಟ್ಕೊಂಬಿಟ್ರೆ ಕಷ್ಟ, ಏನೂ ಇಲ್ಲ ಅದರಲ್ಲಿ. ಚೆಕ್ ಮಾಡಿದೆ, ಓಕೆ ಆಗಿದೆ. ಆಚೆ ತೆಗೆಯೋದ್ರಿಂದ ಯೂಸ್ಫುಲ್ ಆಗುತ್ತೆ, ತೆಗಿಬೋದು. 100% ಓಕೆ ಆಗುತ್ತೆ ಕೆಲಸ. ಮತ್ತು ವಾಲ್ ಫಿಟ್ ಮಾಡೋಣ. ಇದು ಏನು ಬಾಡಿ ಏನು ಬಿಚ್ಚಿಲ್ಲಪ್ಪ, ನಾನು ಆಮೇಲೆ ಬಾಡಿ ಗಿಡಿ ಬಿಚ್ಚಿಬಿಡೋಣ ಅನ್ಕೊಂಬಿದ್ದೀರಾ. ಇದು ಟೋಟಲ್ ಫಿಟ್ಟಿಂಗು. ಗ್ಯಾಸ್ ಇಡಿಸಿ ನೋಡೋಣ ಪ್ರೆಸರ್ ಬರ್ತಾಯಿದೆ ಇಲ್ಲ ಅಂತ. ತಿರ್ಗಾ ಬಿಚ್ಚಿ ನೋಡೋಣ, ತಿರ್ಗಾ ಬಿಚ್ಚಬೇಕದು ಪ್ರೆಸರ್ ಚೆಕ್ ಮಾಡೋಕ್ಕೆ ಬರ್ತಾಯಿದೆ ಇಲ್ಲ ಅಂತ. ಇದರಲ್ಲೆಲ್ಲ ಗೊತ್ತಾಗಲ್ಲ. ಹಾಕ್ಸ್ಕೊಂಬರಲಿ ಗ್ಯಾಸು, ನೋಡೋಣ ಆಮೇಲೆ ಏನಾಗುತ್ತೆ ಏನಿಲ್ಲ, ಲೀಕೇಜ್ ಬರುತ್ತೆ ಏನೇನೋ ಬರುತ್ತೆ ಅಂತ. ಗ್ಯಾಸ್ ಹಾಕ್ಕೊಂಬರಲಿ ನೋಡೋಣ ಫ್ರೆಂಡ್ಸು. ಇದು ಗ್ಯಾಸ್ ತುಂಬ್ಕೊಂಬಂದಿದ್ದಾರೆ ಹೋಗಿ. 190 ಪ್ರೆಸರ್ ಇತ್ತಂತೆ, 4 kg ಎಕ್ಕಿದೆ. ಫಸ್ಟು ಒಂದು 3 kg ಎಕ್ಕದ ಫಸ್ಟು. 300 ಲಾಸ್ಟ್ ಫುಲ್ ಪ್ರೆಸರ್ ಇದ್ರೆ 200 ಪ್ರೆಸರ್ ಇದ್ರೆ 200 ಒಳಗಡೆ ಇದ್ದರೆ ಅದು ಎಕ್ಕಲ್ಲ. ನೋಡ್ಬೋದು. ಈ ಥರ ಬರ್ಬೇಕು ಪ್ರೆಸರು, ಬಂದ್ರೇ ಗಾಡಿ ಓಡೋದು. ಇದರಲ್ಲಿರ್ತದೆ ಫಾಲ್ಟು. ಸುಮ್ಮನೆ ಇಲ್ಲೊಂದು ಚಿಕ್ಕ ಫಿಲ್ಟ್ರ್ ಬರ್ತದೆ, ಅದು ಬ್ಲಾಕ್ ಆಗಿಬಿಡ್ತದೆ ಅಂತ ಅದು ಎತ್ಕೊಂಡು ಓಡಾಡೋದು. ಅದೇನೋ ಚಿನ್ನ ಥರ ಅದನ್ನ ಜೋಬಾಗಿ ಮಾಡ್ಕೊಂಡು, ಅದು ಪ್ಯಾಕೆಟಾಗಿ ಮಾಡ್ಕೊಂಡು, ಅದು ಯಾರು ಹೇಳ್ತಾರೋ ಏನೋ, ನಿಮಗೆ ಏನೂ ಅರ್ಥ ಆಗೋಲ್ಲ. ಎಲ್ಲೋ ಇರೋದು ಫಾಲ್ಟು, ಎಲ್ಲೋ ಮಾಡ್ತೀರಾ, ಏನು ಮಾಡ್ತೀರಾ ಅಂತಲೇ ಅರ್ಥ ಆಗೋಲ್ಲ. ಇಲ್ಲಿ ಬರೋದು ಅದು ಚೇಂಜ್ ಮಾಡಿ ನೋಡೋಣ. ಓಡಿಸಿ ಇವಾಗ ಗ್ಯಾಸ್ ಎಲ್ಲ ಎಕ್ತಾ ಇರಲಿಲ್ಲ ಇದರಲ್ಲಿ ಜಾಸ್ತಿ. ಇವಾಗ ಎಕ್ಕುತ್ತೆ 4.5 kg ಗಂಟ, ಏನು ತೊಂದರೆ ಇಲ್ಲ. 4.5 kg ಎಕ್ಸೋದು ವೇಸ್ಟು. ಒಂದು 4 kg ಗಂಟ ಹೊಡ್ಕೊಬೋದು ನೀವು. 4 kg ಮೇಲೆ ಎಕ್ಸಿದ್ರೆ ತುಂಬ ಪ್ರೆಸರ್ ಜಾಸ್ತಿ ಇರುತ್ತೆ. ಲೀಕೇಜು ಎಷ್ಟನ್ನ ಟೈಟ್ ಮಾಡಿ ಅಷ್ಟು ಪ್ರೆಸರ್ ಹಾಕಿ ನೀವು ರಾತ್ರಿ ಹೊತ್ತು ಗಾಡಿ ನಿಲ್ಲಿಸಿದ್ರೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಜಾಸ್ತಿ ನೈಟು ಫುಲ್ ಟ್ಯಾಂಕ್ ಮಾಡಿ ನಿಲ್ಲಿಸೋದು ಸರಿ ಅನಿಸಲ್ಲ. ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಆಮೇಲೆ ಓಕೆ, ಇಷ್ಟಿತ್ತಿದ್ದು ಏನು ಮಾಡೋದು. ಓಕೆ ಆಯಿತು ಎಲ್ಲ ಗಾಡಿ. ಇದು ಹೋಗಿದೆ. ಗ್ಯಾಸ್ ಎಕ್ತಾ ಇರಲಿಲ್ಲ, ಎಕ್ತಾಯಿದೆ ಇವಾಗ. ಗ್ಯಾಸ್ ಕಮ್ಮಿ ಆಗ್ತಾಯಿತ್ತು. ಆಯಿತು. ಇವ್ರದ್ದು ಯಜಮಾನ್ರದ ಗಾಡಿ ಹೆಂಗೆ ಸುಮಾರು ದಿವಸದಿಂದ ಹೇಳ್ತಾಯಿದ್ರು ಪಾಪ ಅವರು, ಗ್ಯಾಸ್ ಎಕ್ತಾಯಿಲ್ಲ. ಇವಾಗ ಎಕ್ತಾಯ್ತಾ? ಎಷ್ಟು ಎಕ್ತಾಯ್ತು ಫಸ್ಟು? 4 kg. ಇವಾಗ ಅಲ್ಲ, ಈಗ 4 kg. ಫಸ್ಟು 3,700 ಎಕ್ತಾರೆ. ಅದು ಲೋ ಪ್ರೆಸರಲ್ಲಿ ಎಕ್ಕಿದೆ 4 kg. 190 ಪ್ರೆಸರಲ್ಲಿ 4 kg ಎಕ್ಕಿದೆ ಗಾಡಿ. ಓಕೆ, ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.